ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಅಡುಗೆನ ಹಾಲು ಪಾಯಸ, ಸಬ್ಬಕ್ಕಿನ ಹಾಕ್ಕೊಂಡು ಹಾಲು ಪಾಯಸ ಮಾಡೋದನ್ನ ನೋಡೋಣ. ಈಗ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸಾಫ್ಟಾಗಿ, ಎಷ್ಟು ಸ್ವೀಟಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಈಸಿ ಮೆಥಡು. ಫಸ್ಟ್ ಒಂದು ಬಾಣಲೆನ ಇಟ್ಕೊಂಡು ಒಂದು 3-4 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಗೋಡಂಬಿ, ದ್ರಾಕ್ಷಿನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೀಟಾಗಿಬಿಟ್ರೆ ಅದು ಬಾಣಲೆ ಬೇರೆ ಕಾಯ್ದಿತ್ತು ಅಂತೇಳಿ ಆಫ್ ಮಾಡಿದ್ದೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅಂತ. ಈಗ ಮತ್ತೆ ಅದೊಂದು ಚೂರು ಇದಾಗ್ತಿದ್ದಂಗೆ ಮತ್ತೆ ಸ್ಟವ್ನ ಆನ್ ಮಾಡ್ಕೊಡ್ತೀನಿ. ನೋಡಿ, ಈಗ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಶಾವಿಗೆನ ಹಾಕ್ತಾಯಿದ್ದೀನಿ. ನಾನು ಮಾಡ್ತಾ ಇರೋ ಕ್ವಾಂಟಿಟಿಯಲ್ಲಿ 1 ಲೀಟರ್ ಹಾಲಿಗೆ ಮಾಡ್ತಾಯಿದ್ದೀನಿ. ನೀವು ಇದರಲ್ಲಿ ಕಮ್ಮಿ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲ ಕ್ವಾಂಟಿಟಿ ಬೇಕಾದ್ರೆ ಜಾಸ್ತಿ ಮಾಡಿಕೊಂಡು ಸಹ ಮಾಡ್ಕೊಬೋದು. ಇದು ಶಾವಿಗೆನೂ ಅಷ್ಟೇ, ನೀಟಾಗಿ ಹುರಿದಿಟ್ಕೊಬಿಡೋಣ. ತುಂಬ ಸಿಹಿಯೋದು ಬೇಡ, ತುಂಬ ಕಪ್ಪಗೆಲ್ಲ ಆಗೋಂಗೆಲ್ಲ ಹುರ್ಕೋಬಾರ್ದು. ಇನ್ನು ಮೀಡಿಯಮ್ ಉರಿಯೆಲ್ಲ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಆದರೆ ಸಾಕು. ತೀರಾ ಉರಿ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಈಗಿದು ಆಗಿದೆ. ಈಗ ಅದನ್ನು ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡ್ಕೊಂಬಿಡೋಣ, ಎತ್ತಿಟ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು 2 ಅವರ್ಸ್ ಮುಂಚೆನೇ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸಬ್ಬಕ್ಕಿನ ಫಸ್ಟು ಅದು ನೀರು ಫಸ್ಟೇ ತೊಳೆದಿರೋದ್ರಿಂದ ಸಬ್ಬಕ್ಕಿನ ಆ ನೀರನ್ನು ಸಹ ಸೇರಿಸಿದ್ದೀನಿ ನಾನಿಲ್ಲಿ. ಈಗ ಸಬ್ಬಕ್ಕಿಗೆ ಬೇಯೋಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಟು ಬೇಯಕ್ಕೆ ಬಿಡೋಣ. ಈ ಒಂದು 10-15 ನಿಮಿಷ ಅಷ್ಟರಲ್ಲೆಲ್ಲ ನೀಟಾಗಿ ಬೆಂದಿರುತ್ತೆ ಸಬ್ಬಕ್ಕಿ. ಈಗ ಒಂದು 10 ನಿಮಿಷ ಅದು ಬೇಯ್ಕೊಳ್ಳಿ ಸಬ್ಬಕ್ಕಿ. ಇಲ್ಲೀಗ ಒಂದು ಬಟ್ಲು ತೊಗೊಂಡು ಬಿಸಿ ಹಾಲಿಗೆ ಸ್ವಲ್ಪ ಕೇಸರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಕೇಸರಿ ಅಷ್ಟರಲ್ಲಿ ನೆನ್ಕೊಳ್ಳುತ್ತೆ. ಈಗ ಅದು ಹಾಲನ್ನ ಇದು ಮಾಡಿ ಕೇಸರಿನ ನೆನೆಯಕ್ಕೆ ಇಡ್ತಾಯಿದ್ದೀನಿ. ಈಗ ಕೇಸರಿ ಹಾಕೋದ್ರಿಂದ ತುಂಬಾ ಫ್ಲೇವರ್ ಆಗೋ ಇರುತ್ತೆ, ಸ್ವಲ್ಪ ಟೇಸ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಾವು ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಅದೇ ರೀತಿಯಾಗಿ ಬರುತ್ತೆ ಪಾಯಸ. ನೋಡಿ, ಸಬ್ಬಕ್ಕಿ ಆಲ್ಮೋಸ್ಟ್ ಈಗ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಈಗ ನಾನು ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದಿಟ್ಟಿದ್ವಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ. ಈಗ ಇಲ್ಲಿ ನೀರು ಬೇಕು ಅಂದರೆ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಅದ್ರ ಜೊತೆಲಿ ಸಬ್ಬಕ್ಕಿ ಜೊತೆಲೇ ಶಾವಿಗೆ ಎಲ್ಲ ನೀಟಾಗಿ ಬೇಯುತ್ತೆ. ಆಮೇಲೆ ಇಲ್ಲಿ ಕಾಯಿಸಿರ್ತಕ್ಕಂಥ ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ 1 ಲೀಟರ್ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಕೆನೆ ಬೇಕು ಅನ್ನೋರು ಕೆನೆ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕೋದ್ರಿಂದ ನಾನಿಲ್ಲಿ ಕೆನೆನ ಅಷ್ಟು ಹಾಕ್ತಾಯಿಲ್ಲ. ಈಗ ಅದು ಚೆನ್ನಾಗಿ ಸ್ವಲ್ಪ ಕುದಿ ಹತ್ತಲಿ. ಒಂದು 10 ನಿಮಿಷಗಳ ನೋಡಿ, ಈಗ ಕುದೀತಾ ಇದೆ. ನಾನಿಲ್ಲಿ ಮಿಲ್ಕ್ ಮೇಡ್ ಅವರ ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನಿಲ್ಲೊಂದು 50 ಗ್ರಾಮಷ್ಟು ಹಾಕ್ತಾಯಿದ್ದೀನಿ. ಬೇಡ ಇಲ್ಲಿ ಅನ್ನೋರು ಬಾದಾಮ್ ಪೌಡ್ರನ್ನು ಸಹ ಆ್ಯಡ್ ಮಾಡ್ಕೋಬೋದು. ಬಾದಾಮ್ ಪೌಡ್ರ್ ಆ್ಯಡ್ ಮಾಡೋದ್ರಿಂದನೂ ಟೇಸ್ಟು ಸ್ವಲ್ಪ ಚೆನ್ನಾಗೇ ಇರುತ್ತೆ.
ನೋಡಿ ಆಲ್ರೆಡಿ ಇದೀಗ ಅದು ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಸಕ್ಕರೆ, ಇಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನೆಲ್ಲ ಹಾಕಿರೋದ್ರಿಂದ ಶುಗರ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ನಾನಿಲ್ಲಿ ಬಾದಾಮಿ ಕೇಸರಿನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಶಾವಿಗೆ ಮತ್ತು ಎಲ್ಲನೂ ಬೆಂದಿದೆ. ಈಗೆಲ್ಲನೂ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪೌಡರ್ಗೆ ನಾನು ಡೈರೆಕ್ಟ್ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೆ. ಈಗ ಅದನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ. ಈಗ 1-2 ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಡೋಣ. ತುಂಬಾ ಸ್ವೀಟಾಗಿರುತ್ತೆ, ತುಂಬಾ ಹೆಲ್ತಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ ಈಗ 1-2 ನಿಮಿಷ ಮುಚ್ಚಿ ಬೇಯಿಸಿರೋದ್ರಿಂದ ಅದು ಸಬ್ಬಕ್ಕಿ ಮತ್ತು ಶಾವಿಗೆ ಎಲ್ಲನೂ ಚೆನ್ನಾಗಿ ಹಾಲಿನ ಜೊತೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಲಾಸ್ಟಲ್ಲಿ ಕಟ್ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸಬ್ಬಕ್ಕಿ ಪಾಯಸ ರೆಡಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ಫ್ರೆಂಡ್ಸ್, ಸಬ್ಬಕ್ಕಿ 1-2 ಅವರ್ಸ್ ನೆನೆಸ್ಕೊಂಬಿಟ್ರೆ ತುಂಬಾ ಈಸಿ ರೆಸಿಪಿ, 15 ಮಿನಿಟ್ಸಲ್ಲೆಲ್ಲ ಆಗೋವಂಥ ರೆಸಿಪಿ. ಥ್ಯಾಂಕ್ ಯು. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನೇ ಮಿಸ್ಟೇಕ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಏನು ಚೆನ್ನಾಗಿದೆ, ತುಂಬ ಬೆಂದೂ ಇಲ್ಲ, ತುಂಬ ಇದು ಆಗಿಲ್ಲ.